ಹಲೋ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, KCET ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಒಂದು ವೇಳೆ ಮಿಸ್ಟೇಕು ನಿಮ್ಮ ಕಡೆಯಿಂದ ಆಗಿದೆಯೋ ಅಥವಾ ಮಿಸ್ಟೇಕು ಅವರಿಂದನೇ ಆಗಿದೆಯೋ, ಓಕೆ, ಏನಾದರೂ ಆಗಿರಲಿ, ಮಿಸ್ಟೇಕ್ ಆಗಿದ್ದರೆ ನೀವು ಅದನ್ನೀಗ ಸರಿಪಡಿಸ್ಕೋಬೋದು. KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತಿಂದ ಸ್ಲಾಟ್ ಬುಕ್ಕಿಂಗ್ ಓಪನ್ ಮಾಡ್ತಾ ಇದೆ. ಇವತ್ತಿಂದ ನೀವು ಕರೆಕ್ಷನ್ಸ್ ಮಾಡ್ಬೋದು, ಬಟ್ ಆನ್ಲೈನ್ ಮುಖಾಂತರ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ, ಗೊತ್ತಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಟ್, ಇವತ್ತಿಂದ ನೀವು ಬುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ರೂರಲ್ ಕೋಟಾ, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ವಾಟ್ ಎವರ್ ನೀವು ಯಾವುದನ್ನ ಕೋಟಾಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಸಪೋಸ್ ಅಪ್ಲೈ ಮಾಡೋಕ್ಕಾಗಿರಲಿಲ್ಲ ಅಂದರೆ ನೀವೀಗ ಅಪ್ಲೈ ಮಾಡ್ಬೋದು. ಆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ, ಸರಿಪಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಸ್ಲಾಟ್ನ ಬುಕ್ ಮಾಡ್ಕೋಬೇಕು. KEA ಇವತ್ತಿಂದ ಆ ಬುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಿ, ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ಆ ಲಿಂಕನ್ನ ನೀವು ಕ್ಲಿಕ್ ಮಾಡಿ ಸ್ಲಾಟಿಂಗ್ ಅಂದರೆ ಬುಕ್ಕಿಂಗ್ ಮಾಡ್ಕೋಬೇಕು. ನೀವು ಯಾವ ಟೈಮಲ್ಲಿ KFSಗೆ ಹೋಗ್ತೀರಾ ಅಂತ. ಜುಲೈ 2, 3 ಮತ್ತು 4 ಈ 3 ದಿನದಲ್ಲಿ ನೀವು ಯಾವತ್ತು ಬೇಕಾದರೂ ಹೋಗ್ಬೋದು. ಅದಕ್ಕೆ ನಿಮಗೆ ಕರೆಸ್ಪಾಂಡಿಂಗ್ ಸ್ಲಾಟನ್ನು ಬುಕ್ ಮಾಡಿಕೊಂಡು ಹೋಗಬೇಕು. ನೀವು ಯಾವ ಕರೆಕ್ಷನ್ ಬೇಕಾದರೂ ಮಾಡ್ಕೊಬೋದು. ಮೀನ್ಸ್ ರೂರಲ್ ಕೋಟಾ ಮಾಡಿಸ್ಕೊಂಡಿಲ್ಲ, ರೂರಲ್ ಕೋಟಾ ಕ್ಲೈಮ್ ಆಗಿರಲಿಲ್ಲ, ಈಗ ಕ್ಲೈಮ್ ಮಾಡ್ಕೋಬೋದು. ಕ್ಯಾಸ್ಟ್ ಕ್ಲೈಮ್ ಆಗಿರಲಿಲ್ಲ, RD ನಂಬರ್ ಮಿಸ್ ಮ್ಯಾಚ್ ಆಗಿತ್ತು, ಕ್ಲೈಮ್ ಮಾಡ್ಕೊಳ್ಳಿ. ಹೈದರಾಬಾದ್ ಕರ್ನಾಟಕ ಕೋಟಾ, ಈಗ ನೀವು ಯಾವ ಕೋಟಾನ ಕ್ಲೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವು ಯಾವುದನ್ನು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ಅಪ್ಲಿಕೇಶನ್ ಫಾರಮಲ್ಲಿ ಎಡಿಟ್ ಮಾಡ್ಕೋಬಹುದು. ಅದಕ್ಕೆ ನೀವು ಡೈರೆಕ್ಟಾಗಿ ಲಿಂಕ್ ಮುಖಾಂತರ ಕರೆಕ್ಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಲಿಂಕ್ ಮುಖಾಂತರ ಸ್ಲಾಟ್ನ ಬುಕ್ ಮಾಡಿಕೊಂಡು ನೀವು KEA ಆಫೀಸ್ ಮಲ್ಲೇಶ್ವರಂ ಬೆಂಗಳೂರು ಅಲ್ಲಿ ಹೋಗಿ ನೀವು ವೆರಿಫಿಕೇಷನ್ನ ಮಾಡಿಸ್ಬೇಕು. ಇದೇ ಲಾಸ್ಟ್ ಚಾನ್ಸ್, ಮತ್ತೆ ಬೇರೆ ಚಾನ್ಸ್ನ ಕೊಡೋದಿಲ್ಲ. ಹಾಗಾಗಿ ಏನಾದರೂ ನಿಮ್ಮ ಅಪ್ಲಿಕೇಶನ್ ಫಾರಮಲ್ಲಿ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ತಪ್ಪಾಗಿದ್ದರೆ ಆ ಮಿಸ್ಟೇಕ್ಗಳನ್ನ ನೀವೀಗ ಕರೆಕ್ಷನ್ ಮಾಡ್ಕೋಬಹುದು. ಅದಕ್ಕೆ ವಿಂಡೋ ಇವತ್ತಿಂದ ಓಪನ್ ಆಗ್ತಾ ಇದೆ. ನೀವು ಲಿಂಕನ್ನು ಕ್ಲಿಕ್ ಮಾಡಿ ಸ್ಲಾಟ್ನ ಬುಕ್ ಮಾಡಿ. ಜುಲೈ 2, 3 ಮತ್ತು 4 ಈ 3 ದಿನದಲ್ಲಿ ನಿಮ್ಗೆ ಯಾವಾಗ ಆಗುತ್ತೋ ಆ ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು ಬುಕ್ ಮಾಡಿಕೊಂಡು KEA ಆಫೀಸ್ ಮಲ್ಲೇಶ್ವರಂ ಬೆಂಗಳೂರು ಇಲ್ಲೋಗಿ ವೆರಿಫಿಕೇಷನ್ನ ಮಾಡಿಸ್ಬೇಕು. ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಮತ್ತೆ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇಷ್ಟು ಮಾತು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ಸ್.